ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮೇ 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ ಅನುಗುಣವಾಗಿ ಕೋಲಾರದ ಶಂಕರ ಮಠದಲ್ಲಿ ಶಂಕರ ಜಯಂತಿ ಪ್ರಯುಕ್ತ ಈ ರೀತಿಯಾಗಿ ವಿಜೃಂಭಣೆಯಾಗಿ ಶಂಕರ ಜಯಂತಿನ ಆಚರಿಸಲ್ಪಟ್ಟಿತ್ತು. ಅದರದ್ದೊಂದು ಸಣ್ಣ ವಿಡಿಯೋ ನಿಮಗೆಲ್ಲ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ. ಹಾಗೆ ನಮ್ಮ ಯಜಮಾನರು ಮಾಡಿಕೊಟ್ಟಿರೋವಂತಹ ಶಂಕರಾಚಾರ್ಯ ಮೂರ್ತಿ ಅಂದರೆ ವಿಗ್ರಹ ಸಹ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಖಂಡಿತವಾಗಿ ನೋಡಿ, ಕಣ್ ತುಂಬಿಕೊಂಡು ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಬನ್ನಿ ನೋಡೋಣ. ನೋಡಿ, ಇದು ಕೋಲಾರದಲ್ಲಿ ಇರುವಂತಹ ಶಂಕರ ಮಠ ಆಗಿರುತ್ತೆ. ಮೇ 2ನೇ ತಾರೀಕನ್ನಂದು ನಾವು ಹೋಗಿದ್ವಿ. ನಮ್ಮನ್ನು ಆಹ್ವಾನಿಸಿದ್ರು ಅಲ್ಲಿ ಜಯಂತಿ ಪ್ರಯುಕ್ತ. ಹಾಗಾಗಿ ನಾವು ಹೋಗಿ ಈ ರೀತಿಯಾಗಿ ಶಂಕರ ಜಯಂತಿಯ ಪ್ರಯುಕ್ತ ಶಂಕರ ಜಯಂತಿಗೆಲ್ಲ ಅಲ್ಲೇ ಪಾಲ್ಗೊಂಡಿದ್ವಿ. ನೋಡ್ತಾ ಇದ್ದೀರಲ್ವ, ಶೃಂಗೇರಿ ಶ್ರೀ ಶಂಕರ ಮಠ ಅಂತ ಈ ಮಠದ ಹೆಸರಾಗಿರುತ್ತೆ. ಇದು ಎಂಟ್ರೆನ್ಸ್ ಆಗಿರುತ್ತೆ ಕಣ್ರಿ. ಕೋಲಾರ ಹೊಸ ಬಸ್ ಸ್ಟ್ಯಾಂಡಿಂದನೂ ಬರ್ಬೋದು ಆಟೋದಲ್ಲಿ, ಹಾಗೆ ಹಳೆ ಬಸ್ ಸ್ಟ್ಯಾಂಡಿಂದನೂ ಬರ್ಬೋದು, ಅಥವಾ ಕೋರ್ಟ್ ಸರ್ಕಲಲ್ಲಿ ಇಳಿದು ಅಲ್ಲಿಂದ ಸಹ ಆಟೋದಲ್ಲಿ ಬರ್ಬೋದು. ಕಾಲ್ನಡಿಗೆ ಸಹ ಬರ್ಬೋದು ಈ ಶಂಕರ ಮಠಕ್ಕೆ. ಇದು 2ನೇ ತಾರೀಕಿಂದ 7ನೇ ತಾರೀಕರವರೆಗೂ ಈ ಸಮಾರಂಭ ಅನ್ನೋದು ಇರುತ್ತೆ. ಯಾರಾದರೂ ಭಾಗವಹಿಸೋರು ಇಷ್ಟೇ ಆದರೆ ಖಂಡಿತ ಇದರಲ್ಲಿ ಭಾಗವಹಿಸಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಶಂಕರ ಮಠದಲ್ಲಂತೂ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಸಹ ನಡೆದಿತ್ತು. ನಾವು ಸಹ ಅದರಲ್ಲಿ ಪಾಲ್ಗೊಂಡಿದ್ವಿ. ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋದೊಂದು ಲೈಕ್ ಕೊಡಿರಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದಲ್ಲಿ ಆವರಣದಲ್ಲಿ ಗಣೇಶ ನಮ್ಮಪ್ಪ ಇರಲೇಬೇಕಲ್ವ, ಹಾಗಾಗಿ ಗಣೇಶ ವಿಗ್ರಹ ಸಹ ಇತ್ತು. ಹಾಗೆ ಅಲ್ಲೇ ಉಯ್ಯಾಲೋತ್ಸವ ಕೂಡ ಅಮ್ಮ ತಾಯಿ ಶಾರದಾಂಬೆ ಹಾಗೂ ನಮ್ಮ ಶಂಕರಾಚಾರ್ಯರದು ವಿಗ್ರಹದ ಮೂಲಕ ಉಯ್ಯಾಲೋತ್ಸವ ಕೂಡ ನಡೆದಿತ್ತು. ನೋಡಿ, ಇದೇ ನೋಡಿ ಶಂಕರಾಚಾರ್ಯರು ಬಲಗಡೆ ಇದೆ ನೋಡಿ ದೇವರಿಗೆ. ಅದೇ ಶಂಕರಾಚಾರ್ಯರು ನಮ್ಮ ಮನೆಯವರು ಮಾಡಿಕೊಟ್ಟಿರೋಂಥದ್ದು. ನಮ್ಮ ಮನೆಯವ್ರಿಗೆ ಸಹ ಕೈ ಮುಗಿತಾ ಇದ್ದಾರೆ ನೋಡಿ. ಹಾಗೆ ನಾನು ಸಹ ಈ ರೀತಿಯಾಗಿ ಉಯ್ಯಾಲೋತ್ಸವನ ಈ ಥರ ಮಾಡಿ ನಾನು ಸಹ ದೇವ್ರ ಕೃಪೆಗೆ ಪಾತ್ರರಾದೆ ಅಂತ ಹೇಳ್ಬೋದು ಕಣ್ರಿ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಆ ತಾಯಿ ನಮ್ಮಮ್ಮ ಶಾರದಾಂಬೆ ನೋಡೋದಕ್ಕೂ ನಮ್ಮ ಯಜಮಾನರು ಮಾಡಿಕೊಟ್ಟಿರೋ ಶಂಕರಾಚಾರ್ಯರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಶಂಕರಾಚಾರ್ಯನ ನೋಡೋಕ್ಕೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಕಣ್ರಿ. ಹಾಗೆ ನಿಮಗೆ ಅಲ್ಲೇ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ನವಗ್ರಹ ವಿಗ್ರಹಗಳು ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿದೆ. ನಿಯರ್ ಬೈ ಇರೋರಾದರೆ, ಕೋಲಾರ ನಿಯರ್ ಬೈ ಇರೋರಾದರೆ ಒಂದು ಸರಿ ಖಂಡಿತ ಶಂಕರ ಮಠಕ್ಕೆ ವಿಸಿಟ್ ಮಾಡಿ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ದೇವಸ್ಥಾನದ ಆವರಣದ ಒಳಗಡೆ ಹೋಗಿ ನಾವೆಲ್ಲರೂ ದೇವರ ದರ್ಶನ ಮಾಡೋಣ, ಅಂದರೆ ಶಂಕರಾಚಾರ್ಯರು ದರ್ಶನ ಮಾಡೋಣ ಬನ್ನಿರಿ. ತುಂಬ ಚೆನ್ನಾಗಿ ಅಲಂಕಾರ ಅಂತೂ ಮಾಡಿದರು. 2 ಕಣ್ಣಲ್ಲ 4 ಕಣ್ಣು ಬೇಕು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ನೋಡ್ತಾ ಇರ್ಬೋದು ನೀವೇ ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನಮ್ಮ ಶಂಕರಾಚಾರ್ಯರನ್ನಂತೂ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾನೆ ಆ ನಮ್ಮಪ್ಪ ಶಂಕರಾಚಾರ್ಯರಂತೂ. ಶಂಕರ ಜಯಂತಿ ಪ್ರಯುಕ್ತ ಶಂಕರಾಚಾರ್ಯರಿಗೆ ಮಾಡಿರುವಂತಹ ಅಲಂಕಾರ ವೀಕ್ಷಣೆ ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿದೆ. ಹಳೇ ಕಾಲದ ದೇವಸ್ಥಾನ ಆಗಿರುತ್ತೆ. ಇಲ್ಲಿರೋ ಕಂಬಗಳು ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ಬೋದು. ಎಲ್ಲ ಕಲ್ಲಿನ ಕಂಬಗಳು, ಕೆತ್ತನೆಗಳು ಸಹ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಕಲ್ಲಿನ ಕಟ್ಟಡ ಆಗಿರುತ್ತೆ ಕಣ್ರಿ ಈ ದೇವಸ್ಥಾನ. ಎಷ್ಟು ಸಾವಿರ ವರ್ಷದ್ದೋ ಗೊತ್ತಿಲ್ಲ. ಹಾಗಾಗಿ ನನಗೆ ಇಷ್ಟು ಮಾತ್ರ ಗೊತ್ತಿರೋಷ್ಟು ತಿಳ್ಕೊಂಡು ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಹಾಗೆ ನಾವು ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದು ಈ ರೀತಿಯಾಗಿ ಕುಂಕುಮ ಹೂವು ಪ್ರಸಾದ ಸಹ ತಗೊಂಡು, ಹಾಗೆ ಇಲ್ಲಿರೋ ಅರ್ಚಕರು
ತೀರ್ಥ ವಿನಿಯೋಗ ಮಾಡ್ತಾಯಿದ್ರು. ಹಾಗೆ ನಾವು ತೀರ್ಥ ವಿನಿಯೋಗ ಪ್ರಸಾದ ಸಹ ಸ್ವೀಕರಿಸಿದ್ವಿ ಕಣ್ರಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ, ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿ ಆವರಣದಲ್ಲಿ ಇರುವಂತಹ ಶಂಕರ ಮಠ ಆವರಣದಲ್ಲಿ ಇರುವಂತಹ ಆ ತಾಯಿ ಶಾರದಾಂಬೆ ದೇವಿ ದೇವಸ್ಥಾನ ಇದಾಗಿರುತ್ತೆ ನೋಡಿ. ಇಲ್ಲಿ ಪಾದದ ಹತ್ರ ಕಾಣ್ತಾ ಇರೋದು ಬೆಳ್ಳಿ ಪೀಠ, ನಮ್ಮ ಯಜಮಾನರು ಮಾಡಿಕೊಟ್ಟಿರೋವಂತಹ ಬೆಳ್ಳಿ ಪೀಠ ಆಗಿರುತ್ತೆ. ಹಿಂದೆ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗಿ ನೋಡಿ. ಹಾಗೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಮಕ್ಕಳಿಗೆ ಶೃಂಗೇರಿ ಶಾರದಾಂಬೆ ವೇಷ ಹಾಗೆ ಶಂಕರಾಚಾರ್ಯ ವೇಷ ಸಹ ಹಾಕಿದ್ರು. ನನಗಂತೂ ನೋಡೋಕ್ಕೆ ತುಂಬ ಖುಷಿಯಾಯಿತು. ಆ ಕ್ಷಣ ಶೃಂಗೇರಿ ಶಾರದಾಂಬೆ ತಾಯಿನೇ ನೋಡ್ದಂಗೆ ನನಗಂತೂ ಕಣ್ತುಂಬ ಬಂತು ಕಣ್ರಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಪುಟ್ಟ ಹುಡುಗಿ ಶಾರದಾಂಬೆ ವೇಷದಲ್ಲಂತೂ. ತುಂಬ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು, ಮನಸ್ಸು ತುಂಬಿ ಬಂತು. ಹಾಗೆ ನೋಡಿ ಇಲ್ಲಿ ಶಂಕರಾಚಾರ್ಯ ವೇಷದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇದು ಹುಡುಗಿ ಆಗಿರುತ್ತೆ ಕಣ್ರಿ, ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಹಾಗೆ ನಾವು ಇದೆಲ್ಲ ವೀಕ್ಷಣೆ ಮಾಡಿ ಊಟಕ್ಕೆ ಹೊರಟ್ರೆ ಪ್ರಸಾದ ಸೇವನೆ ಮಾಡೋದಕ್ಕೆ. ಹೀಗೆ ಎಲ್ಲರೂ ಊಟಕ್ಕೆ ನೆರೆದಿದ್ದರು. ಇಲ್ಲೆಲ್ಲರೂ ಕೂತ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ರಿ ಕಣ್ರಿ. ಹೀಗೆ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಉಪ್ಪಿನಕಾಯಿ, ಹೆಸರುಬೇಳೆ, ಹಾಗೆ ಕೋಸು ಪಲ್ಯ, ಅನ್ನ ಸಾಂಬಾರು ಅಂದರೆ ಪಪ್ಪು ಸಾಂಬಾರು, ಹಪ್ಪಳ, ಪಾಯಸ ಈ ರೀತಿಯಾಗಿ, ಹಾಗೆ ಹುಳಿ ಮತ್ತು ರಸಮ್ಮು, ಸ್ವೀಟು, ಕೊನೆಯಲ್ಲಿ ನಮಗೆ ಐಸ್ ಕ್ರೀಮ್ ಸಹ ಸಿಕ್ತು ಕಣ್ರಿ. ತುಂಬ ಚೆನ್ನಾಗಿತ್ತು ಊಟ ಅಂತೂ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಂತೂ. ಇದಾಗಿತ್ತು ಇವತ್ತಿನ ಶಂಕರಾಚಾರ್ಯ ವಿಶೇಷ ಜಯಂತಿ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.